ನೋಡಿ ಸ್ವಾಮಿ. ಈ ಸಿನಿಮಾ ಮೊದಲು ಬಂದಿದ್ದ, ನಾಟಕ ಮೊದಲು ಬಂದಿದ್ದ ಹೇಳಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಆಗಿರೋ ಎಷ್ಟೋ ನಾಟಕಗಳು ಸಿನಿಮಾನೂ ಆಗಿದ್ದಾವೆ. 1988ರಲ್ಲಿ ಬರೆದ ನಾಗಮಂಡಲ ನಾಟಕ ಬರೆದವರು ಗಿರೀಶ್ ಕಾರ್ನಾಡ್ ಅಂತ ಗೊತ್ತು, ಆದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಕೂತ್ಕೊಂಡು ಬರ್ದಿದ್ದಲ್ಲ. ಅವರು ಶಿಕಾಗೋದಲ್ಲಿ ಅವರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಬರೆದ ನಾಟಕ. ಮೊದಲ ಪ್ರಯೋಗ ಇಂಗ್ಲಿಷಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಕಾರ್ನಾಡ್ರ ನಿರ್ದೇಶನದಲ್ಲೇ ಆಗಿತ್ತು. ಆದರೆ ಕನ್ನಡದಲ್ಲಿ ಅದರ ಮುಂದಿನ ವರ್ಷ ಅಂದರೆ 1989ರಲ್ಲಿ ಮೊದಲನೇ ಬಾರಿಗೆ ಶಂಕರ್ ನಾಗ್ ಅವರು ನಾಗಮಂಡಲವನ್ನ ಇಲ್ಲಿ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಿದ್ರು. ಮುಂದೆ 1997ರಲ್ಲಿ ನಾಗಾಭರಣ ಅವರು ಇದೇ ಒಂದು ನಾಟಕವನ್ನ ಸಿನಿಮಾ ಆಗಿ ಮಾಡಿದ್ರು. ಇನ್ನೊಂದು ಇದೆ ಉದಾಹರಣೆ. ನನಗೆ ಸ್ವಲ್ಪ ಮೊಟ್ಟೆ ಮೊದಲ ಕೋಳಿ ಮೊದಲ ಇದೆಯಲ್ಲ, ಆ ಒಂದು ಪ್ರಶ್ನೆ ತಲೆಯಲ್ಲಿದೆ. ಚಿತ್ರ ಯಾವ್ದು ಗೊತ್ತಾ? 1983ರಲ್ಲಿ ಬಂತಲ್ಲ, ನೋಡಿ ಸ್ವಾಮಿ. ಶಂಕರ್ ನಾಗ್ ಅವರ ಡೈರೆಕ್ಷನ್ ಅಲ್ಲಿ ಫಿಲ್ಮ್ ನ ನೋಡಿದೀವಿ. ಇದರಲ್ಲಿ ಶಂಕರ್ ನಾಗ್ ಜೊತೆಗೇನೆ ರಮೇಶ್ ಭಟ್, ಅರುಂಧತಿ ನಾಗಿದ್ರು. ಇಷ್ಟೇ ಪಾಪ್ಯುಲರ್, ಸಿನಿಮಾದಷ್ಟೇ ಪಾಪ್ಯುಲರ್ ನಾಟಕ ಕೂಡ ಇತ್ತು. ಇದರ ಎಷ್ಟೋ ಪ್ರದರ್ಶನಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಿದಾವೆ. ನೋಡಿ ಸ್ವಾಮಿ, ದೈವವಾದಿ, ಆಪ್ಟಿಮಿಸ್ಟಿಕ್ ಫೇಟಲಿಸ್ಟ್. ಜೀವನದಲ್ಲಿ ತೊಂದರೆನೇ ಇಲ್ಲ, ಪ್ರಾಬ್ಲಮ್ಸೇ ಇಲ್ಲ. ತೊಂದರೆ ನಾವು ಯಾವ್ದನ್ನಾದ್ರೂ ತೊಂದರೆ ಅಂತ ತಗೊಂಡ್ರೆ ತೊಂದರೆ ಆಗುತ್ತೆ. ನನ್ನ ಪ್ರಶ್ನೆ ನಿಮಗೇನು ಅಂತಂದ್ರೆ, ಈ ಸಿನಿಮಾ ಮೊದಲು ಬಂದಿದ್ದ, ನಾಟಕ ಮೊದಲು ಬಂದಿದ್ದ ಹೇಳಿ. ಪೂರ್ತಿ ಎಪಿಸೋಡ್ ನೋಡೋದಕ್ಕೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ನೋಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿ.